14 ತಿಂಗಳುಗಳು ಕಳೆದಿದ್ದಾವೆ. 14 ತಿಂಗಳುಗಳು ಕಳೆದರೂ ಕೂಡ ಬರ ಪರಿಹಾರ ಇರ್ಬೋದು, ಕಳೆದ ಸಾರಿ ಬಂದಂಥ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಥರನಾದಂಥ ಸಂಕಷ್ಟಕ್ಕೆ ರೈತ ದೂರಿದ್ರು ಕೂಡ ಇವತ್ತು ಯಾವುದೇ ಥರದ ಪರಿಹಾರವನ್ನು ಅಸಮರ್ಪಕವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತು ಭಾಳ ಪ್ರಮುಖವಾಗಿ ರೈತರು ಬಳಸ್ತಕ್ಕಂಥ ಪಂಪ್ ಸೆಟ್ಗಳೇನಿದ್ದಾವೆ ಇದನ್ನು ಆಧಾರ್ ಲಿಂಕ್ ಮಾಡಿ, ಆ ಪಂಪ್ ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡಿ ರೈತರ ಅಕೌಂಟಿಂದಲೇ ಹಣ ತೆಗಿತಕ್ಕಂಥ ಒಂದು ಹುನ್ನಾರವನ್ನು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಮಾಡ್ತಾ ಇದ್ದಾವೆ. ಹಾಗಾಗಿ ಇದು ರಾಜ್ಯಾದ್ಯಂತ ಪಂಪ್ ಸೆಟ್ ಬಳಕೆದಾರರು ಏನಿದ್ದಾರೆ, ಆಹಾರದ ಇವತ್ತೇನು ಫುಡ್ ಸೆಕ್ಯೂರಿಟಿ ಬಿಲ್ ಇದೆ, ಆಹಾರದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿ ಪರೋಕ್ಷವಾಗಿ ಇವತ್ತು ಸುಮಾರು 3,000ಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ರೈತರು ಈ ವರ್ಷನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆಗೆ ಇದು ಆತ್ಮಹತ್ಯೆ ಅಂತೇಳಿ ನಾವು ಭಾವಿಸೋದಿಲ್ಲ. ಸರ್ಕಾರ ತನ್ನ ಅಸಮರ್ಪಕ ಮತ್ತು ಅವೈಜ್ಞಾನಿಕ ನೀತಿಗಳಿಂದ ರೈತರನ್ನ ಕೊಲೆ ಮಾಡಿದೆ. ಕೊಲೆಗಳಿಗೆ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈಗಿನ ಶಾಸಕರು 14 ತಿಂಗಳಾಗಿದೆ, ಶಾಸಕರು ದಿನಂಪ್ರತಿ ಕಂಡವ್ರ ಮನೆ ಬರ್ತಡೇ ಅಲ್ಲಿ ಇಲ್ಲಿ ಮದುವೆ ಮುಂಚಿದು ಫೋಟೋ ಹಾಕಿ ಈಗ ಓಡಾಡ್ತಿದ್ದಾರೆ. ಬಿಟ್ಟರೆ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ರೈತ ಚಳವಳಿ ಬಗ್ಗೆ ಆಗಲಿ, ದಲಿತ ಚಳವಳಿಗಳಾಗಲಿ ಯಾರನ್ನು ಕರೆದು ಮಾತಾಡೋವಂಥ ಸೌಜನ್ಯ ಇಲ್ಲ. 4,500 ಜನ ಬಗರುಕುಂ ರೈತರಿದ್ದಾರೆ, ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಸುಮಾರು 1,400 ಜನ ಇವರ ರಾಜಕೀಯ ಕೆಸರೇರ್ಚಾಟಕ್ಕೆ ಇವರು ಮಾಡಿರುವಂಥ ಅಯೋಗ್ಯ ಕೆಲಸಕ್ಕೆ ಇವತ್ತು 1,400 ಜನ ರೈತರು ಖಾತೆ ಆಗ್ತಾ ಇಲ್ಲ. ಅವ್ರ ಮನೆ ಪೆಟ್ಟಿಗೆ ಒಳಗಡೆ ಅವ್ರ ದಾಖಲೆಗಳನ್ನು ಮುಚ್ಚಿಟ್ಟು ಅವ್ರಿಗೆ ಆತಂಕ ತೋರ್ತಕ್ಕಂಥದ್ದು, ಅದು ಆತ್ಮಹತ್ಯೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಶಾಸಕರು ಮಾಡ್ತಾ ಇದ್ದಾರೆ. ಸರ್ಕಾರ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಇವರು ಸರ್ಕಾರ ಇಲ್ಲ, ವಿರೋಧ ಪಕ್ಷದ ಶಾಸಕರು ಅಂತ. ಆದರೆ ವಿರೋಧ ಪಕ್ಷದ ಶಾಸಕರಾದರೂ ಕೂಡ ತನ್ನ ಹಂತದಲ್ಲಿ ಬಗೆಹರಿಸಬಹುದಾದಂಥ ಸಮಸ್ಯೆಗಳು. ಇವತ್ತು ವಿಧಾನಸಭೆ ಅಧಿವೇಶನ ಇದೆ, ಇವತ್ತು ವಿಧಾನಸಭೆ ಅಧಿವೇಶನಕ್ಕೆ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಬಹುಪಾಲು ಶಾಸಕರುಗಳು ಅಲ್ಲಿ ನಡೆಸ್ತಕ್ಕಂಥ ಸ್ಥಳೀಯ ಹೋರಾಟ ಸಂಸ್ಥೆಗಳ ರಾಜ್ಯ ರೈತ ಸಂಘ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಅವರನ್ನು ಕರೆದು ನಾನು ವಿಧಾನಸಭೆಯಲ್ಲಿ ನಿಮ್ಮ ಪರವಾಗಿ ಏನನ್ನು ಮಾತಾಡಬೇಕು ಅಂತ ಕೇಳುವಂಥ ಸೌಜನ್ಯನ ಇವತ್ತು ಇಟ್ಕೊಂಡಿದ್ದಾರೆ. ಚಳವಳಿ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಇವತ್ತಿನ ರಾಜ್ಯ ಸರ್ಕಾರ, ಲಜ್ಜೆಗೆಟ್ಟ ಸರ್ಕಾರ ಮತ್ತು ನೀತಿಗೆಟ್ಟ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತು ರೈತರನ್ನ ಕಡೆಗಣಿಸಿ ಏನು ಬರ ಪರಿಹಾರ ಬರಪೀಡಿತ ಪ್ರದೇಶ ಅಂತ ಬೇಲೂರು ತಾಲೂಕು ಕೂಡ ಘೋಷಣೆ ಮಾಡಿ ಇವತ್ತು ಕೂಡ ಬರ ಪರಿಹಾರನ ಅಸಮರ್ಪಕ ಬರ ಪರಿಹಾರ ಕೊಡ್ತಿದ್ದಾರೆ. ಕಾರಣ ಇಷ್ಟೇ, ಒಬ್ಬ 1 ಹೆಕ್ಟೇರ್ಗೆ 300 ರೂಪಾಯಿ, 400 ರೂಪಾಯಿ, 700 ರೂಪಾಯಿ, ಕೆಲವರಿಗೆ 3 ಹೆಕ್ಟೇರ್ಗೆ 1,000 ರೂಪಾಯಿ ಬರ ಪರಿಹಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಏನು ವಿಶೇಷ ಹೇಳ್ತೇವೆ, ಮನವಿ ಅಂಗೀಕಾರ ಮಾಡ್ತಾ ಇದ್ದೀವಿ. ಏನಂದರೆ 1 ಹೆಕ್ಟೇರಿಗೆ ರೈತ 30,000 40,000 ರೂಪಾಯಿ ಬರಪರಿಹಾರ ನಿಗದಿ ಮಾಡಿ ರೈತರ ಮನೆ ತಲುಪೋದು ಕೆಲಸ ಮಾಡಬೇಕಾಗ್ತವ್ರು. ಆ ಕೆಲಸನ ಮಾಡಿಲ್ಲ. ಬಿತ್ತನೆ ಬೀಜಕ್ಕೆ ಎಷ್ಟು ಬರುತ್ತೆ, ಉಳುಮೆಗೆ ಎಷ್ಟು ಬರುತ್ತೆ, ಖರ್ಚು ಮಾಡಿ ಇವತ್ತು 3 ಹೆಕ್ಟೇರ್ ಯಾಕಂದರೆ ಅಂದರೆ ರೈತರಿಗೆ ಭಿಕ್ಷೆ ಕೊಡ್ತಿದೆ ಸರ್ಕಾರ. ಹಾಗಾಗಿ ಇವತ್ತು ಹೆಚ್ಚಿಗೆ ಕೊಡ್ತಿದೆ ಸರ್ಕಾರಕ್ಕೆ. ಸಮರ್ಪಕವಾದ ಬರ ಪರಿಹಾರ ಕೊಟ್ಟು ರೈತರ ಇವತ್ತು ಹಳ್ಳನ್ನು ನೋಡ್ಕೊಂಡಂಥ ರೈತರು ಪರವಾಗಿ ಇರ್ತದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಚಳವಳಿ ಇದೇ ಬೇರೆ ತಾಲೂಕಲ್ಲಿ 20 ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ಇನ್ನೊಂದು ಕಾಡಾನೆ ಹಾವಳಿ ನಿಮ್ಗೆ ಗೊತ್ತಿರ್ಬೋದು. ಮೊನ್ನೆ ಕಳೆಗಂಟಲ್ಲಿ ಮಹೇಶ್ ಒಳನ್ನು ಅಟ್ಯಾಕ್ ಮಾಡಿದೆ. ಇದು ದಿನನಿತ್ಯ ಹೇಳ್ತೇವೆ. ಮಲೆನಾಡು ಭಾಗದಲ್ಲಿ ರೈತರು ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ, ತೋಟಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಇಂಥ ಸಂದರ್ಭಗಳು ಕೂಡ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಹಾಕೊಂಡು ಆಡ್ತಿದ್ದಾರೆ. ಏನು ಉಸ್ತುವಾರಿ ಸಚಿವರಿರ್ಬೋದು, ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು, ಯಾರಿಗೂ ಮನಸ್ಥಿತಿ ಇಲ್ಲ. ರೈತರ ಪರವಾಗಿ ಇವತ್ತು ನೋಡ್ರಿ, ಒಂದು ರಾಜ್ಯ ಸರ್ಕಾರ ಬಲವಾಗಿದೆ ಅಂದ್ರೆ ಅದಕ್ಕೆ ವಿರೋಧ ಪಕ್ಷ ಸರ್ಕಾರ ಕೂಡ ಭದ್ರವಾಗಿರಬೇಕು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.